ನಿನ್ನೆ ವರುಣಾದಲ್ಲಿ ಪ್ರಚಾರ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿ 60,000 ಲೀಡ್ ಕೊಟ್ಟರೆ ನನ್ನನ್ನು ಯಾರು ಮುಟ್ಟಕ್ಕಾಗಲ್ಲ ಅಂತ ಒಂದು ರೀತಿ ಭಾವನಾತ್ಮಕವಾದಂತಹ ಬ್ಯಾಟ್ ಬೀಸಿದ್ರು. ಅದಕ್ಕೆ ಇವತ್ತು ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವರುಣಾದಲ್ಲಿ ನಾನು ಭಾವನಾತ್ಮಕವಾಗಿ ಏನು ಮತ ಕೇಳಿಲ್ಲ, ಹೆಚ್ಚು ಲೀಡ್ ಬೇಕು ಅಂತ ಸ್ವಕ್ಷೇತ್ರದವ್ರನ್ನ ಕೇಳ್ಕೊಂಡಿದ್ದೀನಿ. ಕಳೆದ ಬಾರಿ ನಮಗೆ 9,000 ಲೀಡ್ ಬಂದಿತ್ತು, ಈ ಬಾರಿ ಅದನ್ನು 60,000 ಮುಟ್ಟಿಸಿ ಅಂತ ಹೇಳಿದ್ದೀನಿ. ಅದಕ್ಕೆ ಬೇರೆ ರೀತಿ ವಿಶ್ಲೇಷಣೆ ಏನೂ ಇಲ್ಲ, ಅದು ನನ್ನ ಸಹಜವಾದ ಮಾತುಗಳಷ್ಟೇ ಅಂತ, ನನಗೆ ಯಾವುದೇ ಆತಂಕ ಇಲ್ಲ ಅಂತ ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸರ್, ತಾವು ನಿನ್ನೆ ಭಾವನಾತ್ಮಕವಾಗಿ ಮಾತನಾಡ್ತಾ ಇದ್ರ ವರ್ಣ ಕ್ಷೇತ್ರದಲ್ಲಿ. ವರ್ಣ ಅಂದ್ರೆ ನಾನು ಗಟ್ಟಿಯಾಗಿರ್ಬೇಕು, ಭಾವನಾತ್ಮಕವಲ್ಲ, ನಿಮ್ಗೆ ಇವೆಲ್ಲ ಕೆಲಸಗಳು ಮುಂದುವರಿಬೇಕಂತ ಇರ್ಬೇಕಪ್ಪ ಅಂತ ಹೇಳಿದ್ದೀನಿ. ಯಾಕಂದ್ರೆ ಬಿಜೆಪಿ ಬಂದ್ಬಿಟ್ರೆ ಇವೆಲ್ಲ ನಿಲ್ಲಿಸ್ಬಿಡ್ತಾರೆ. ಸ್ವಲ್ಪ ಬಿಜೆಪಿಯವರು ಬಂದ್ರೆ ಇವೆಲ್ಲ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ದೀನಿ. ನಾನು ಗಟ್ಟಿಯಾಗಿರ್ಬೇಕು ಅಂದ್ರೆ ನನಗೆ ಒಂದು 60,000 ಲೀಡ್ ಬೇಕು ಅಂದ್ರಲ್ಲ, 48,000 ಅದಕ್ಕಿಂತ ಜಾಸ್ತಿ ಕೊಡ್ರಪ್ಪ ಅಂತ ಹೇಳಿದ್ದೀನಿ. ನನಗೆ 48,000 ಲೀಡ್ ಬಂದಿತ್ತು. ಸೋಮಣ್ಣ ನಿಂತರೂ ಕೂಡ ಕರ್ಕೊಂಡು ಕೂಡ 48,000 ಲೀಡ್ ಬಂದಿತ್ತು. ಇವನಿಗೆ ಸುನೀಲ್ ಬೋಸ್ಗೆ 60,000 ಲೀಡ್ ಕೊಡಿ ಅಂತ ಹೇಳಿದ್ದೀನಿ. ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಸ್ಥಾನಗಳು ಕೂಡ ಕಾಂಗ್ರೆಸ್ ನಾಯಕರುಗಳ ಕುರ್ಚಿಗಳನ್ನ ಭದ್ರಪಡಿಸ್ತಾವ ಅಂತ. ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುವಂತ ಸ್ಥಾನಗಳು ಕೂಡ ಕಾಂಗ್ರೆಸ್ ನಾಯಕರ ಕುರ್ಚಿಗಳನ್ನ ಭದ್ರಪಡಿಸ್ತಾವ ಅನ್ನೋದೊಂದು ಚರ್ಚೆ ಯಾರಪ್ಪ ಚರ್ಚೆ? ಸಾರ್ವಜನಿಕವಾಗಿ ಸರ್, ಸಾರ್ವಜನಿಕವಾಗಿ ಚರ್ಚೆ ಮಾಡಿರೋಲ್ಲ.